ಸ್ನೇಹಿತರೆ ನಮಸ್ಕಾರ. ದಶಮಹಾ ವಿದ್ಯೆಗಳ ವಿಡಿಯೋ ಸರಣಿಗೆ ನಿಮಗೆ ಸ್ವಾಗತ. ನಾವು ಹಿಂದಿನ ವಿಡಿಯೋಗಳಲ್ಲಿ ಕಾಳಿ, ತಾರ, ತ್ರಿಪುರ ಸುಂದರಿ, ಭುವನೇಶ್ವರಿ, ಭೈರವಿ, ಚಿನ್ನಮಸ್ತ, ಧೂಮಾವತಿ ದೇವಿಯ ಉಪಾಸನಾ ರಹಸ್ಯಗಳ ಬಗ್ಗೆ ತಿಳಿದುಕೊಂಡೆವು. ಈ ವಿಡಿಯೋಲ್ಲಿ ವಾಕ್ಸ್ತಂಭನ ಮಾಡುವ ಅತ್ಯಂತ ಶಕ್ತಿವಂತ ವಿದ್ಯೆ ಹಾಗೂ ದಶಮಹಾ ವಿದ್ಯೆಗಳಲ್ಲಿ 8ನೇ ವಿದ್ಯೆಯಾದ ಭಗಳಾಮುಖಿ ದೇವಿಯ ಬಗ್ಗೆ ತಿಳಿಯುವ ಪ್ರಯತ್ನ ಮಾಡೋಣ. ಭಗಳಾಮುಖಿ ಹಳದಿ ಬಣ್ಣದಲ್ಲಿ ಪ್ರಜ್ವಲಿಸುವ ದೇವತೆಯ ಉಪಾಸನೆ ಮಾಡಿದರೆ ಶತ್ರುಗಳ ವಾಕ್ಸ್ತಂಭನೆಯಾಗುತ್ತದೆ. ಮುಖ್ಯವಾಗಿ ನ್ಯಾಯಸ್ಥಾನದ ಕೇಸ್ ವಿಚಾರಗಳಲ್ಲಿ ಗೆಲ್ಲಲು ಈ ಉಪಾಸನೆ ಮಾಡುತ್ತಾರೆಂದು ತಾಂತ್ರಿಕರ ಮಾತು. ಒಂದೊಂದು ಬಾರಿ ನಾವೇನಾದರೂ ಹೇಳಬೇಕೆಂದು ಇದ್ದು ಹೇಳಲಾಗದೆ ಒದ್ದಾಡುತ್ತಿರುತ್ತೇವೆ. ಇದಕ್ಕೆ ಕಾರಣ ನಮ್ಮ ಶರೀರದಲ್ಲಿ ಕೆಲವು ನಾಡಿಗಳು ಶರೀರದ ಕೆಲವು ಭಾಗಗಳಿಗೆ ಕಮಾಂಡ್ ಕೊಡುತ್ತದೆ. ಹಾಗೆ ನಾವು ಏನು ಮಾತಾಡಬೇಕು ನಮ್ಮ ಮನಸ್ಸು ಕಮಾಂಡ್ ಕೊಡುವ ಶಕ್ತಿಯೇ ಭಗಳಾಮುಖಿ. ಭಗಳ ಅಂದ್ರೆ ದಾರ, ಮುಖ ಅಂದ್ರೆ ಮಾತು ಅನ್ನೋ ಅರ್ಥನೂ ಇದೆ. ದಾರದಿಂದ ಕಟ್ಟಿ ವಾಕ್ಸ್ತಂಭನ ಮಾಡುತ್ತಾಳಾದ್ದರಿಂದ ಭಗಳಾಮುಖಿ ಎಂದು ಕೆಲ ತಾಂತ್ರಿಕರು ಹೇಳುತ್ತಾರೆ. ಭಗಳಾಮುಖಿಯ ವಿಗ್ರಹವನ್ನು ನೋಡಿದರೆ ಹಳದಿ ವಸ್ತ್ರವನ್ನು ಧರಿಸಿ ಒಂದು ಕೈಯಲ್ಲಿ ವಾದಿಸುತ್ತಿರುವ ರಾಕ್ಷಸನ ನಾಲಿಗೆ ಹಿಡಿದು ಮತ್ತೊಂದು ಕೈಯಲ್ಲಿ ಗದೆಯಿಂದ ಅವನನ್ನು ಧಳಿಸುತ್ತಿರುವ ಭಂಗಿಯಲ್ಲಿರುತ್ತಾಳೆ ತಾಯಿ. ಇದರ ಅರ್ಥ ಶತ್ರುಗಳ ಮಾತನ್ನು ಸ್ತಂಭಿಸುವ ದೇವತೆ ಎಂದು. ಭಗಳಾಮುಖಿ ಆವಿರ್ಭಾವದ ಹಿಂದೆ ಒಂದು ಕಥೆ ಇದೆ. ಕೃತಯುಗದಲ್ಲಿ ಸೃಷ್ಟಿಯೆಲ್ಲವನ್ನು ನಾಶ ಮಾಡುವಷ್ಟು ಕುಂಭವೃಷ್ಟಿ ಬೀಳುತ್ತಿತ್ತು. ಸೃಷ್ಟಿ ನಾಶವಾಗುತ್ತಿದೆ ಎಂದು ಭಾವಿಸಿದ ವಿಷ್ಣು ಇದನ್ನು ಹೇಗಾದರೂ ತಡೆಯಬೇಕು ಎನ್ನುವ ಉದ್ದೇಶದಿಂದ ಸೌರಾಷ್ಟ್ರದಲ್ಲಿ ಹರಿದ್ರಾ ಸರೋವರ ಅನ್ನೋ ಪ್ರಾಂತ್ಯದಲ್ಲಿ ಪರಮೇಶ್ವರಿಯ ಕುರಿತು ತಪಸ್ಸನ್ನಾಚರಿಸುತ್ತಾರೆ. ಆಗ ತಾಯಿ ಭಗಳಾಮುಖಿಯಾಗಿ ದರ್ಶನ ಕೊಟ್ಟು ತೀವ್ರವಾದ ಆ ಕುಂಭವೃಷ್ಟಿಯನ್ನು ಸ್ತಂಭಿಸುತ್ತಾಳಂತೆ. ಅಂದ್ರೆ ಪ್ರಕೃತಿಯನ್ನೇ ಶಾಸನೆ ಮಾಡಿದಳು. ಹೀಗೆ ಭಗಳಾಮುಖಿ ವಿಷ್ಣುಮೂರ್ತಿ ತಪಸ್ಸಿನಿಂದ ಆವಿರ್ಭವಿಸಿದ್ದಕ್ಕೆ ಈಕೆಗೆ ವೈಷ್ಣವಿ ಅನ್ನೋ ಹೆಸರು ಬಂದಿದ್ದು. ಭಗಳಾಮುಖಿಯನ್ನು ಬ್ರಹ್ಮಾಸ್ತ್ರವೆಂದು ಕೂಡ ಕರೆಯುತ್ತಾರೆ. ಬಡಭಾಮುಖಿ, ಜಾತವೇದಾಮುಖಿ, ಉಲ್ಖಾಮುಖಿ, ಬೃಹತ್ ಭಾನುಮುಖಿ ಎಂದು 5 ಹೆಸರುಗಳಿವೆ. ಸೃಷ್ಟಿಯಲ್ಲಿ ಕಾಣಿಸುವ ಉಲ್ಖಾ ಶಕ್ತಿ, ಪ್ರಕೃತಿಯಲ್ಲಿರುವ ಪ್ರಳಯ ಶಕ್ತಿ, ಇವೆಲ್ಲ ಭಗಳಾಮುಖಿ ಶಕ್ತಿಯಾಗಿ ಕರೆಯುತ್ತಾರೆ. ಬ್ರಹ್ಮಾಸ್ತ್ರವೆಂದರೆ ನ್ಯೂಕ್ಲಿಯರ್ ವೆಪನ್. ವಿಶ್ವದಲ್ಲಾಗುವ ಅತಿ ದೊಡ್ಡ ವಿಸ್ಫೋಟಕಗಳ ಹಿಂದಿರುವ ಶಕ್ತಿಯೇ ಈ ಭಗಳಾಮುಖಿ ಶಕ್ತಿ. ಶಬ್ದ ಶಕ್ತಿಯಿಂದ ವಾಕ್ಸ್ತಂಭನ ಮಾಡೋ ತಾಯಿ ಈಕೆ. ಮುಖ್ಯವಾಗಿ ಹಿಂದೆ ಪಂಡಿತರು ವಾದ ಚರ್ಚೆಗಳು ಮಾಡುತ್ತಿದ್ದರು. ಆಗ ಭಗಳಾಮುಖಿಯ ಉಪಾಸನೆ ಹೋಮಗಳನ್ನು ಮಾಡಿ ನಂತರ ವಾದಕ್ಕೆ ಹೋಗುತ್ತಿದ್ದರು. ಭಗಳಾಮುಖಿ ಸ್ತಂಭನ ಶಕ್ತಿಗೆ ಮೂಲ. ಸೃಷ್ಟಿ ಮಾಡುವ ಮೊದಲು ಬ್ರಹ್ಮದೇವನೇ ಭಗಳಾಮುಖಿಯ ಆರಾಧನೆ ಮಾಡಿದನೆಂದು ಹೇಳಲಾಗುತ್ತದೆ. ಈ ವಿಶ್ವಶಕ್ತಿಯ ರಹಸ್ಯ ಬ್ರಹ್ಮನಿಂದ ನಾರದರಿಗೆ ತಿಳಿಯಿತು. ಅವರು ಸಾಂತ್ಯಾಯನ ಮಹರ್ಷಿಗಳಿಗೆ ಈ ವಿದ್ಯೆಯನ್ನು ಕಲಿಸಿದರು. ಅವರು ತಮ್ಮ ಸಾಧನಾ ಶಕ್ತಿಯಿಂದ ಭಗಳಾ ತಂತ್ರವೆಂಬ ಗ್ರಂಥವನ್ನು ರಚಿಸಿದರು. ಈ ಗ್ರಂಥ ತಂತ್ರಶಾಸ್ತ್ರದಲ್ಲಿ ತುಂಬಾ ಪ್ರತ್ಯೇಕವಾದ್ದು. ಬ್ರಹ್ಮ, ವಿಷ್ಣು, ಪರಶುರಾಮರು ಸಹ ಭಗಳಾಮುಖಿಯನ್ನು ಉಪಾಸನೆ ಮಾಡಿದವರೇ. ಪರಶುರಾಮರಿಂದ ಈ ವಿದ್ಯೆಯನ್ನು ದ್ರೋಣರು ಕಲಿತರು. ನಮ್ಮ ಬಾಯಲ್ಲಿರುವ ನಾಲಿಗೆಯ ಬಳಿ ಇಂದ್ರಯೋನಿ ಇರುತ್ತದೆ. ಅದೇ ಭಗಳಾಮುಖಿ ನಿವಾಸ ಸ್ಥಾನ. ಕಣ್ಣು, ಮೂಗು, ಕಿವಿಗಳ ನಾಡಿಗಳು ಸೇರುವ ಮುಖ್ಯವಾದ ಜಾಗ. ಅಲ್ಲಿ ಸ್ತಂಭಿಸಿದರೆ ಕಣ್ಣು ಕಾಣದೇ ಇರುವುದು, ಉಸಿರಿನ ಮೇಲೆ ನಿಯಂತ್ರಣವಾಗದೆ ಕಿವಿ ಕೇಳದೆ ಹೋಗುತ್ತದೆ. ಇದರಿಂದ ಡಿಪ್ರೆಷನ್ ಹಾಗೂ ಖಿನ್ನತೆ ಕೂಡ ಬರುತ್ತದೆ. ದಶಮಹಾ ವಿದ್ಯೆಯಲ್ಲಿ ತಾರ, ಭಗಳಾಮುಖಿ ಇಬ್ಬರು ವಾಕಿಗೆ ಸಂಬಂಧಪಟ್ಟ ದೇವತೆಗಳು. ತಾರಾ ಉಪಾಸನೆ ಅದ್ಭುತವಾದ ವಾಕ್ಶಕ್ತಿಯನ್ನು ಕರುಣಿಸುತ್ತದೆ. ಭಗಳಾಮುಖಿ ವಾಕ್ ಸ್ತಂಭನ ಮಾಡುತ್ತಾಳೆ. ಅಹಂಕಾರವಿದ್ದವರಿಗೆ ಭಗಳಾಮುಖಿ ವಿದ್ಯೆ ಸಿದ್ಧಿಸದು ಎಂದು ಶಾಸ್ತ್ರಗಳು ಹೇಳುತ್ತವೆ. ಅಸ್ಸಾಂನ ಕಾಮಾಖ್ಯ ಆಲಯದಲ್ಲಿ ಭಗಳಾಮುಖಿ ಆಲಯವಿದೆ. ಆ ಆಲಯದಲ್ಲಿ ಪ್ರತಿದಿನ ಅಮ್ಮನಿಗೆ ತಾಂತ್ರಿಕ ಸೇವೆ ನಡೆಯುತ್ತದೆ. ತಾಯಿಗೆ ಮಧ್ಯ ಮಾಂಸಗಳಿಂದ ನೈವೇದ್ಯವಾಗುತ್ತದೆ. ಕಾಮಾಖ್ಯ ಆಲಯದ ನಂತರ ಜಾಸ್ತಿ ಜನ ಭಕ್ತರು ಭಗಳಾಮುಖಿ ಆಲಯಕ್ಕೆ ಹೋಗುತ್ತಾರೆ. ಭಗಳಾಮುಖಿ ಹಾಗೂ ದಶಮಹಾ ವಿದ್ಯೆಗಳ ವಿಪರೀತ ಉಪಾಸನೆ ಮಾಡಿದ ಕಾವ್ಯ ಕಂಠ ಗಣಪತಿ ಮುನಿಗಳು ಭಗಳಾಮುಖಿ ಉಪಾಸನೆಯಿಂದ ಯಾವ ಸಾಧಕನಾದರೂ ಮಂತ್ರ ಸಿದ್ಧಿಯನ್ನು ಪಡೆದರೆ ಅವನಿಗೆ ಪಂಚಭೂತಗಳನ್ನು ನಿಯಂತ್ರಣ ಮಾಡುವ ಶಕ್ತಿ ಬರುತ್ತದೆ. ಅಗ್ನಿಸ್ತಂಭನ, ಜಲಸ್ತಂಭನ ಮಾಡುವ ಸಿದ್ಧ ಪುರುಷರು ಭಗಳಾಮುಖಿ ಆರಾಧಕರೇ. ನಿಜವಾದ ಭಗಳಾಮುಖಿ ಸಾಧಕರು ಯಾರ ಮೇಲೂ ಅಧರ್ಮವಾಗಿ ತಮ್ಮ ಮಂತ್ರ ಶಕ್ತಿಯನ್ನು ಖರ್ಚು ಮಾಡುವುದಿಲ್ಲ. ಸ್ನೇಹಿತರೆ,
ಇಲ್ಲಿ ಒಂದು ವಿಷಯ ಸ್ಪಷ್ಟ ಮಾಡುತ್ತೇನೆ. ದಶಮಹಾವಿದ್ಯೆಗಳಲ್ಲಿ ಯಾವ ದೇವತಾ ಉಪಾಸನೆಯನ್ನು ಗುರುವಿನ ಮಾರ್ಗದರ್ಶನವಿಲ್ಲದೆ ಮಾಡುವ ಹಾಗಿಲ್ಲ. ತಾತ್ಸಾರ ಮಾಡಿ ಒಂದು ವೇಳೆ ನೀವೇನಾದರೂ ಹಾಗೆ ಮಾಡಿದರೆ ಅದರ ಪರಿಣಾಮ ಅತ್ಯಂತ ಘೋರವಾಗಿರುತ್ತದೆ. ಎಚ್ಚರ. ಇದು ಇಂದಿನ ವಿಡಿಯೋ. ಮುಂದಿನ ವಿಡಿಯೋಲ್ಲಿ ನಾವು ವಶೀಕರಣ ವಿದ್ಯೆ, ದಶಮಹಾವಿದ್ಯೆಗಳಲ್ಲಿ 9ನೇ ವಿದ್ಯೆಯಾದ ಮಾತಂಗಿ ದೇವಿಯ ಉಪಾಸನಾ ರಹಸ್ಯಗಳ ಬಗ್ಗೆ ತಿಳಿಯುವ ಪ್ರಯತ್ನ ಮಾಡೋಣ. ಸರ್ವಂ ಶಿವಾರ್ಪಣಮಸ್ತು. ಅರುಣಾಚಲ ಶಿವ. ಸ್ನೇಹಿತರೆ, ಇಲ್ಲಿಯವರೆಗೂ ನೀವು ಈ ವಿಡಿಯೋ ನೋಡಿದ್ದೀರಾ ಅಂದರೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸ್ತಿದ್ದಾನೆ. ಇಂತಹ ಇನ್ನಷ್ಟು ವಿಡಿಯೋಗಳು ನೋಡುವ ಹಂಬಲ ನಿಮಗಿದ್ರೆ ದಯವಿಟ್ಟು ಈಗಲೇ ಈ ವಿಡಿಯೋನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಮುಂದಿನ ವಿಡಿಯೋಲಿ ಮತ್ತೆ ಸಿಗೋಣ. ಅರುಣಾಚಲ ಶಿವ.